ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತಿರಿ ಅನ್ಕೋತೀನಿ ನೋಡಿರಿ. ಸಾಯಂಕಾಲ ಟೈಮ್ ಬಂದು 7 ಗಂಟೆದು ಆಗೈತೆ ನೋಡಿರಿ. ಈವ್ನಿಂಗ್ ಟೈಮ್ ಇದು. ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಯಾಕಂದ್ರೆ ನೋಡಿ ನಾಳೆ ಬೋರಮ್ಮನ್ ಮಾಡ್ಬೇಕಂತ ಹೇಳಿದೆವಲ್ಲ, ಅದ್ರ ಸಂಬಂಧ ಸ್ವಲ್ಪ ಪೂಜಾ ಸಾಮಾನೆಲ್ಲ ತರೋದವು. ಆಮೇಲೆ ಮನೆಗೆ ಹೋಗಿ ಮಾರ್ಕೆಟಿಂಗ್ ಸಾಮಾನು ಸ್ವಲ್ಪ ಹೋದ ನೋಡಿರಿ. ಅದಕ್ಕೆ ಎಲ್ಲ ಒಮ್ಮೆ ಆಗುತ್ತೆ. ನಮ್ಮ ಮನೆಯವರು ಫ್ರೀ ಅದಾರ, ಹೋಗ್ಬಿಟ್ಟು ತಂದ್ರೆ ಆಯ್ತಂತ ಹೊಂಟಿವಿ ನೋಡಿರಿ. ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಂಡು ನೋಡಿರಿ. ಆ್ಯಸ್ ಯೂಸಲ್ ಕಸ ಅದೆಲ್ಲ ಉಟ್ಕೊಂಡು ದೇವ್ರ ದೀಪನೂ ಹಚ್ಕೊಂಡಿನಿ. ದೇವ್ರ ದೀಪ ಹಚ್ಕೊಂಡು ಇದೆಲ್ಲ ತೆಗಿಬೇಕು ನೋಡಿರಿ. ಇದು ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೈಟ್ ಒಂದಿಷ್ಟು ಮಾಡ್ಕೊಂಡಿದ್ವಿ. ಎಲ್ಲ ಕಂಪ್ಲೀಟ್ ಆಗಿ ರಾತ್ರಿ 1 ಗಂಟೆ ಆಯ್ತು ನೋಡಿರಿ ಮಾಡಬೇಕಾದ್ರೆ ಕ್ಲೀನಿಂಗ್. 1 ಗಂಟೆಗೆಲ್ಲ ಮಾಡಿಬಿಟ್ಟು ಮತ್ತೆ ಮಲ್ಕೊಂಡು ಬೆಳಗ್ಗೆ ಡ್ಯೂಟಿಗೆ ಹೋಗಿದ್ದೆ ನೋಡಿರಿ. 6 ಗಂಟೆಗೆ ಎದ್ಬಿಟ್ಟು ಮತ್ತೆ ಏನು ಮಾಡೋಕ್ಕಾಗಲ್ಲ ನೋಡಿರಿ. ಯಾಕಂದ್ರೆ ಇವಾಗೆಲ್ಲ ಏನರ ಇದ್ದಾಗ ಟೈಮೇ ಇಲ್ಲೆಲ್ಲ ಎಚ್ಚರ ಮಾಡಿಸೋ ಸಂಬಂಧ 2 ದಿನ ಟೈಮ್ ಇತ್ತು ಅಂಥೇಳಿ ಅರ್ಜೆಂಟ್ ಒಳಗೆಲ್ಲ ಮಾಡ್ಕೊಂಡ್ವಿ. ಮತ್ತು ನೀವಂತ ಟೈಮ್ ಇತ್ತು ಅಂದ್ರೆ ಆಮೇಲೆ ನಡೀತಿತ್ತು. ಬಟ್ ಇವಾಗ ಟೈಮ್ ಇಲ್ಲ ಅಂಥೇಳಿ 2 ದಿನದೊಳಗೆ ಎಷ್ಟಾಗುತ್ತೆ ಅಷ್ಟು ಜಾಸ್ತಿನೇ ಹೆವಿ ಆಗಿತ್ತು ನೋಡಿರಿ. ವರ್ಕ್ ಅಲ್ಲಿ ಡ್ಯೂಟಿ ಮತ್ತು ನೆಕ್ಸ್ಟ್ ಬಂದ್ಮ್ಯಾಗ ಚಿನ್ನೊಂದು ಸ್ಕೂಲ್ ಮತ್ತು ಮನೆ ಕೆಲಸ ದಿವ್ಯ ಒಂದು ಹಾಲ್ ಮಾಡ್ಕೊಂಡು ನಾ ಈ ಕಡೆ ಒಂದು ಮಾಡ್ಕೊಂಡೆ ಬರೀ ಹೋಗು. ಮತ್ತು ಈಗ ಹೋಗಿ ಒಂದು 2 ಅವರ್ಸ್ನ ವಾಪಸ್ ಬರೋಕೆ ನೋಡಿರಿ. ಮತ್ತು ಹಾಸ್ಪಿಟ್ಲಿಗೆ ಬೇರೆ ಹೋಗೋದೈತಿ. ಅದಕ್ಕೆ ಫಸ್ಟ್ ಇದಕ್ಕೆ ಹೋಗ್ತೀವಿ, ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಪೂಜಾ ಸಾಮಾನುಗಳೆಲ್ಲ ತೊಗೊಂಬರ್ತೀವಿ. ಒಂದು ಕವರ್ ತೊಗೊಂಡಿನಿ, ಅದ್ರೊಳಗೆ ಹಾಕೊಳಕ್ಕೆ ಬಾಳೆಹಣ್ಣು ತೊಗೋಬೇಕಲ್ಲ, ಫ್ರೂಟ್ಸ್ ಅದು ತೊಗೊಂಡಾಯ್ತು ಅಂತೇಳಿ. ಮಳೆ ಬೇರೆ ಬರಂಗಾಗೈತೆ ನೋಡಿರಿ. ಸೀಜು ಅಂತರೂ ನಾವು ಬರಾಕತ್ತ ಸ್ಟಾರ್ಟ್ ಮಾಡಿಬಿಡ್ತಾರೆ ಹೊರಗೆ ಬಂದು ನಿಂದ್ರಾಕ ನೋಡಿ. ಹೊಂಟಿವಿ. ಕ್ಲೈಮೇಟ್ ಮಾತ್ರ ಮಸ್ತ್ ಐತೆ ನೋಡಿ ಹೊರಗಡೆ. ಪಾಟೀಲ್ ಪಾಯಿಂಟ್ ನೋಡಿರಿ ಎಷ್ಟು ಚಂದ ಕಾಣತೈತಿ. ವೆದರ್ ಬಗ್ಗೆ ಇಲ್ಲೇ ಒಳಗಡೆ ಹೋಗ್ಬೇಕಾದ್ರೆ ಇಷ್ಟೊತ್ತಿಗೆ ಮಸ್ತ್ ಅನ್ಸಾತದ. ಈಗಂತೂ ಬ್ಯಾಸ್ಗೆನೋ ಮಳೆಗಾಲನೋ ಗೊತ್ತೇ ಆಗಲಾಗೈತಿ. ಸಾಯಂಕಾಲ 5 ಆಯ್ತು ಅಂದ್ರೆ ಮುಗೀತು ನೋಡಿರಿ. ಮಾರ್ಕೆಟಿಗೆ ಬಂದು ನೋಡಿರಿ. ಬರ್ರಿ ಪಟ್ ಹೂವು ತೊಗೋಬೇಕು. ಈಗ ಒಂದಿಷ್ಟು ಹಾರ ತೊಗೊಂಡೆ. ಫಸ್ಟ್ ಹಾರ ತೊಗೊಂಡಿನಿ. ಹಣ್ಣಿಷ್ಟು ತೊಗೊಂಬರ್ರಿ. ಎಲ್ಲ ಐಟಮ್ಸ್ ತೊಗೊಂಡೆ ನೋಡಿರಿ. ಇಷ್ಟ ಆಯ್ತು ನೋಡಿರಿ. ಇಷ್ಟಕ್ಕೆ ತೊಗೋಬೇಕು ನೋಡಿ. ಎಲ್ಲ ಮಾರ್ಕೆಟ್ ಮುಗಿಸ್ಕೊಂಡು ಸ್ವಲ್ಪ ಮನೆಗೆ ಹೋಗ್ತೀವಿ. ಹೋಗಿ ಇವೆಲ್ಲ ಪೂಜಾ ಸಾಮಾನು ಇಟ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಮಾಡೋರು. ಯಾಕಂದ್ರೆ ಈಗ ಮತ್ತೆ ಮನೆ ಸಂದಿ ತೊಗೋಬೇಕಂತ ತೀರಾ ಲೇಟ್ ಆಗುತ್ತೆ ನೋಡಿ. ಅದಕ್ಕೆ ಬರೀ ಪೂಜಾ ಸಾಮಾನು ಅಷ್ಟೇ ತೊಗೊಂಡಿವಿ. ಯಾಕಂದ್ರೆ ಆಲ್ರೆಡಿ ನೋಡಿ ಟೈಮ್ ಬಂದು 7:40 ಆಗೈತಿ. ಮತ್ತು ಈಗ ಮನೆಗೆಲ್ಲ ಸಾಮಾನು ತೊಗೋಬೇಕಂತಂದ್ರೆ ಮತ್ತೀಗ 1 ಅವರ್ ಬೇಕಾಗತ್ತೆ ರೀ. ಅದಕ್ಕೆ ಡಾಕ್ಟ್ರ್ ಬಂದಾರಂತ ಕಾಲ್ ಮಾಡಿ ಕೇಳ್ಕೊಂಡಿನಿ. ಅದಕ್ಕೆ ಫಸ್ಟ್ ಮನೆಗೆ ಹೋಗಿ ಎಲ್ಲ ಸಂತಿ ಇಟ್ಬಿಟ್ಟು ಪೂಜಾ ಸಾಮಾನು ಇಟ್ಟು ಹಾಸ್ಪಿಟ್ಲಿಗೆ ಹೋಗಿ ಆಮೇಲೆ ತೋರಿಸ್ಕೊಂಡು ಬಂದಮೇಲೆ ಮನೆ ಸಂತಿ ತೊಗೊಂಡಾಯ್ತು ಹೊಂಟಿವಿ ನೋಡಿರಿ ಮನೆ ಕಡೆ. ಇಲ್ಲಿ ಆನಂದ್ ಚೌಧರಿ ಅಂತೇಳಿ ನಮ್ಮ ಹಾಸ್ಪಿಟ್ಲ್ ಮೇಲೆ ಐತೆ ನೋಡಿರಿ ಹಾಸ್ಪಿಟ್ಲ್. ಇಲ್ಲಿ ಬಂದಿದ್ವಿ ನಮ್ಮ ಮನೆಯವ್ರಿಗೆ ತೋರ್ಸಕ್ಕೆ. ಅವ್ರಿಗೆ ಸ್ವಲ್ಪ ಕೈ ನೋವು ಆತಿತ್ತು ನೋಡಿ. ಒಂದು 15 ಡೇಸ್ ಮೇಲೆ ಐತೆ ನೋಡಿರಿ. ಅದು ಆಮೇಲೆ ತೋರಿಸ್ಬೇಕಂತ ಬಿಟ್ವಿ. ಬಟ್ ಭಾಳ ಪೇನ್ ಆತ. ಹೆವಿ ವರ್ಕ್ ಮಾಡ್ತಾರೆ ನೋಡಿರಿ. ಕಂಟಿನ್ಯೂಸ್ ಎಲ್ಲನೂ ನಾನೇ ಮಾಡ್ತೀನಿ ಅಂತ ಮಾಡಕ್ಕೆ ಹೋಗ್ತಾರೆ. ಅದಕ್ಕೆ ಅದು ತೋರಿಸ್ಕೊಂಡು ಬಂದ್ವಿ ಹಾಸ್ಪಿಟ್ಲ್ ತೋರಿಸ್ಕೊಂಡು ಬಂದ್ವಿ. ಸ್ವಲ್ಪ ಟ್ಯಾಬ್ಲೆಟ್ಸ್ ಅದು ಕೊಟ್ಟಾರ ಸರ್. ಅದೆಲ್ಲ ಮುಗಿಸ್ಕೊಂಡು ನಾಳೆ ಬ್ಲಡ್ ಟೆಸ್ಟ್ ಎಕ್ಸ್ರೇ ಮಾಡಿಸಿದ್ರೆ ಆಯ್ತು ಅಂತೇಳಿ ಸ್ವಲ್ಪ ಮಾರ್ಕೆಟಿಗೆ ಹೊಂಟೀವಿ ನೋಡಿರಿ. ಕೆಲವೊಂದು ಐಟಮ್ಸ್ ತರೋದು ಅಂತ ಹೇಳಿದ್ನಲ್ಲ, ಮತ್ತು ಲೇಟ್ ಆಗುತ್ತೆ ಅಂತೇಳಿ ಮನೆಗೆ ಹೋಗ್ಲಿ ಈ ಕಡೆ ಹೊಂಟೀವಿ ನೋಡಿರಿ. ಟೈಮ್ ತಿರುಗಿ ಎಷ್ಟು 9 ಗಂಟೆ ಆಯ್ತು ನೋಡಿರಿ. ಆದರೂ ಲೇಟ. ಮತ್ತು ಇನ್ನು ಹೋದ್ರೆ ಆಗಲ್ಲ ಅಂತೇಳಿ ರಾಜ್ಗುರಿಗೆ ಬಂದು ನೋಡಿರಿ. ಏನು ಸ್ವಲ್ಪ ಐಟಮ್ಸ್ ಇದಾವೆ ತೊಗೊಳ್ಳೋ ಅಂತೇಳಿ ಪಟ್ ಶಾಪಿಂಗ್ ಮಾಡೋಂಬರ್ರಿ. ಇಲ್ಲಿ ಈ ಸೈಡ್ ಹಚ್ಚಿರಿ, ಈ ಕಡೆ ತಗೋರಿ. ಮತ್ತು ಅವು ಇದು ಆಗ್ತಾವೆ. ಹತ್ತು ಗಂಟೆ ಆಯ್ತು ನೋಡ್ರಿ. ಎಲ್ಲ ಮುಗಿಸ್ಕೊಂಬರ್ಬೇಕಾದ್ರೆ ಎಷ್ಟಾಯ್ತು ನೋಡಿರಿ. ಇಷ್ಟು ಐಟಮ್ ತೊಗೊಂಡ್ವಿ. 3,500 ರೂಪಾಯಿ ಆಯ್ತು ನೋಡಿರಿ. ಏನೂ ತೊಗೊಂಡಿಲ್ಲ. ಈ ಸಲ ಕಡಿಮೆ ಹಾಕೋದು ಅಂದ್ರೂ 3,500 ಆಗೇ ಆಗುತ್ತೆ ನೋಡಿರಿ. ಹೆಂಗೆ ಇಡ್ತೀರಿ ಎಲ್ಲ ಇಷ್ಟು? ಅವು ಅರ್ಧ ಹಾಕ್ಯಾರ ಅವರು. ಒಂದ್ರ ಮ್ಯಾಗ ಒಂದು ಇಡ್ರಿ. ಕತ್ಲೆ ಆಯ್ತು ನೋಡ್ರಿ. ಮನೆಗೆ ಹೋಗ್ಬೇಕಾದ್ರೆ ಚಿನ್ನು ಮಲ್ಕೊಂಡಿರ್ಬೇಕು ಎಷ್ಟೊತ್ತಿಗೆ. ಚಿನ್ನಗ ಮಲಗಿಸತಿ. ನಾಳೆಯಿಂದ ವೆಕೇಶನ್ ಸ್ಟಾರ್ಟ್ ನೋಡ್ರಿ ಚಿನ್ನಂದು. ಹಾಗಾಗಿ ಜಲ್ದಿ ಮಲಗಿಸಂತೇಳಿ. ನೀನು ಮಲ್ಕೊಂಡಾನೋ ಏನೋ ಹೆಚ್ಚಿದಾನೋ ಗೊತ್ತಿಲ್ಲ. ನಾವು ಹೋದ್ಮ್ಯಾಗ ಅಂತೂ ಅವ್ರ ಪಪ್ಪ ಸಿಕ್ಕನದು ಮುಗೀತು. ಅವ್ರ ಪಪ್ಪನ ಜೊತೆ ಆಟಾಡ್ಕೋತ ಕೂತ್ಬಿಡ್ತಾನೆ. ಮಲ್ಕೊಳಂಗೆ ಇಲ್ಲ. ಅದಕ್ಕೆ ದಿವ್ಯಾಗಿ ಕಾಲ್ ಮಾಡಿ ಹೇಳಿದ್ದೆ ಮಲಗಿಸತ್ ಹೇಳಿ. ಏನು ಮಲಗಿಸ್ಯಾರ ಗೊತ್ತಿಲ್ಲ ನೋಡಿ. ಹೋದ್ಮೇಲೆ ಗೊತ್ತು. ಅದ್ರಾಗ ಅವ್ನು ಸ್ವಲ್ಪ ಲೇಟಾಗಿ ಮಲ್ಕೊಂಡು ಲೇಟಾಗಿ ಏಳೋ ರೂಢ ಐತಿ. ಈಗ ನಾಳೆಯಿಂದ ವೆಕೇಶನ್ಗೆ 8 ಗಂಟೆಗೆ ಹೋಗಬೇಕು. ಇನ್ನೂ ಸ್ಕೂಲ್ ಆದ್ರೆ 9 ಗಂಟೆಗಿತ್ತು. ಏನು ಮಾಡ್ತಾನೆ ಗೊತ್ತಿಲ್ಲ ನೋಡಿರಿ. ಪಟ್ ಹೋಗೋಣ ಮಲ್ಕೊಳ್ಳಿಕ್ಕೆ ಮನಗಿಸ್ಬೇಕು. ಮೊದಲು ಫಸ್ಟ್ ಕೆಲಸ ಮಾಡಿದೆ ಇದೇ ಮಾಡೋದು ನೋಡಿರಿ. ಮತ್ತು ನಂದು ಮಾರ್ನಿಂಗ್ ಡ್ಯೂಟಿ ಐತಿ 7 ಗಂಟೆಗೆ. ಮತ್ತು ನಾನು ಹೋಗಿ ಜಲ್ದಿ ಮಾಡ್ಕೊಂಬಿಡ್ತೀನಿ. ಬೇರೆ ಹೋಗೋಬೇಡಿ ಮನೆ ಸನ್ನೆ ಬಂತು. ಸಂತಿಲ್ಲ ತೊಗೊಂಡು ಬಂದೆ ನೋಡ್ರಿ ಮನೆಗೆ. ಚಿನ್ನು ಮಲ್ಕೊಡ ನೋಡು. ಅದೊಂದು ಚಲೋ. ಇಲ್ಕಂದ್ರೆ ಓಡಾಡ್ತಿದ್ರು ನೋಡಿರ್ತಿ. ಅವ್ರ ಪಪ್ಪ ಅಂತೂ ಇದ್ನಂದ್ರೆ ಮನೆಯೊಳಗೆ ಅವಂಗೆ ಇದನ್ನೇ ಮಾಡಿಸ್ಕೊಡಂಗಿಲ್ಲ ನೋಡ್ರಿ. ಬರೀ ಪಪ್ಪ ಬೇರೆ ಕೂಡ್ತಾನ. ಎಲ್ಲ ಐಟಮ್ಸ್ ಅದು ಒಂದಿಷ್ಟೇ ತೊಗೊಂಬರಕ್ಕೆ ಹೋಗಿ ಇಷ್ಟೆಲ್ಲ ಅದು ನೋಡ್ರಿ.
ಅದ್ರಾಗ ಜಲ್ದಿ ನೋಡ್ರಿ ಅವ್ನು ಜಲ್ದಿ ಎಬ್ಬಿಸ್ಬೇಕು, ಜಲ್ದಿ ಕಳಿಸ್ಬೇಕು. ಮತ್ತು ನಾವು ನಾಳೆ ಬೋರಮ್ಮನ ಮಾಡ್ತೀವಿ ಅಂತ ಹೇಳಿದ್ರೆ ಪೂಜೆ ಸಾಮಾನು ಆಲ್ರೆಡಿ ಅಗಳೇ ತಂದಿಟ್ಟು ಬೆಳಗ್ಗೆ 4 ಗಂಟೆಗೆ ಎದ್ದು ದೇವ್ರ ಪೂಜೆ ಮಾಡಿಲ್ಲ, ಕಸ ಪರಿಶಿ ಮುಗಿಸ್ಕೊಂಡು ದೇವರತ್ತಿಗೆ ಪೂಜೆ ಮಾಡಿ ಹಾಗೆ ಬೋರಮ್ಮನ ಪೂಜೆನೂ ಮಾಡಿ 7 ಗಂಟೆಗೆ ಡ್ಯೂಟಿಗೆ ಹೋಗ್ಬಿಡ್ತೀನಿ. ಯಾಕಂದ್ರೆ ಲೀವ್ ಸಿಗಂಗಿಲ್ಲ ನೋಡ್ರಿ ನಮ್ಗೆ. ಅದ್ರ ಸಡನ್ನಾಗಿ ಮಾಡಕತ್ತೀವಿ ನಾವು ಅದ್ರಾಗ. ಹಾಗಾಗಿ ಏನು ಪ್ಲ್ಯಾನ್ ಇತ್ತಂದ್ರೆ ಅಡ್ವಾನ್ಸ್ ಲೀವ್ ತೊಗೋತಿದ್ದೆ, ಬಟ್ ಈಗ ಒಮ್ಮೆ ಸಡನ್ನಾಗಿ ಮಾಡಕತ್ತೀವಿ, ಲೀವು ಸಿಗಂಗಿಲ್ಲ. ಅದಕ್ಕೆ ಈಗ ಬೆಳಗ್ಗೆ ಎಲ್ಲ ಜಲ್ದಿ ಪೂಜೆ ಮಾಡಿ ಹೋಗ್ಬಿಡ್ತೀನಿ. ಮತ್ತು ನೆಕ್ಸ್ಟ್ ಅವ್ರು ಸುತ್ತಿಕ ಆಮೇಲೆ ಕವಿತಾದು ಅಡುಗೆ ಮಾಡ್ಕೋತಾರೆ. ಮತ್ತು 2ಕ್ಕೆ ಬಂದುಬಿಡ್ತೀನಿ ನೋಡ್ರಿ ಮಧ್ಯಾಹ್ನ. ಬರೀ ಫಸ್ಟ್ ಫ್ರೆಶ್ ಅಪ್ ಹಾಕಿಸಿಂದ ಮಲ್ಕೊಳ್ಳೋ ಮತ್ತು ಜಲ್ದಿನೇ ಮಲ್ಕೊಂಡು ಊಟ ಅಂತೂ ಮಾಡೋಂಗಿಲ್ಲ, ಮಲ್ಕೊಂಬಿಡ್ಬೇಕು. ಯಾಕಂದ್ರೆ ಬೆಳಗ್ಗೆ ಕಂಟಿನ್ಯೂಸ್ 2 ದಿನದಿಂದ ಸುಸ್ತು ನೋಡಿ. ನಾಳೆ ಒಂದು ದಿವಸ ಇತ್ತು, ನಾಳೆ ಒಂದು ದಿವಸ ಆಯ್ತಂದ್ರೆ ಕಂಪ್ಲೀಟ್ ಕೆಲಸ ಮುಗಿತೈತೆ ನೋಡಿರಿ. ಈಗ 3 ದಿನ ಆಯ್ತು ನೋಡಿರಿ, ಬಿಜಿ ಸಾಕಾಗ್ಬಿಟ್ಟೈತಿ. ಇಲ್ಲಿ ಎಲ್ಲ ಕೆಲಸ ಮುಗಿಸಿದೆ ನೋಡ್ರಿ. ನಾಳೆ ಬೆಳಗ್ಗೆ ಜಲ್ದಿ ಹೋಗ್ಬೇಕಲ್ಲ 4 ಗಂಟೆಗೆ, ಹಾಗಾಗಿ ಆಗಂಗಿಲ್ಲ ಅಂತೇಳಿ ಹೀಗೆ ಸಮಯದೆಲ್ಲ ಹೀಗೆ ಹೋಗಿ ತಿಕ್ಕೊಂಬಂದೆ. ಸ್ವಲ್ಪ ಬಾಂಡೆನೂ ತಿಕ್ಕೊಂಬಂದೆ. ಈಗ ಇಷ್ಟು ಕಸ ಹೊಡೆದು ಒರೆಸ್ಬಿಡ್ತೀನಿ ನೋಡಿರಿ. ಬೆಳಗ್ಗೆ ಒಂದು ಸ್ವಲ್ಪ ಒರೆಸ್ಕೊಳಕ್ಕಾಗತ್ತೆ. ಎಲ್ಲ ಪೂಜಾ ಸಾಮಾನು ತೆಗೆದಿಟ್ಟು ನೋಡ್ರಿ ಎಲ್ಲ. ಇವತ್ತಿಲ್ಲ ಇಲ್ಲಿಗೆ ಏನು ಮಾಡ್ತೀನಿ, ಜಲ್ದಿ ಮಲ್ಕೊಂಡ್ಬಿಡ್ತೀನಿ. ಜಲ್ದಿ ಮಲ್ಕೋಬೇಕಂದ್ರೆ ಮತ್ತೆ 12:30 1 ಗಂಟೆ ಆಗ್ಬೋದು ನೋಡ್ರಿ. ಜಲ್ದಿ ಮತ್ತು 4 ಗಂಟೆಗೆ ಎದ್ದು ದೇವ್ರ ಪೂಜೆ ಮಾಡಿಬಿಟ್ಟು ಮತ್ತೆ ಡ್ಯೂಟಿಗೆ ಹೋಗ್ಬೇಕು. ಏನು ಮಾಡೋಕ್ಕಾಗಲ್ಲ ನೋಡ್ರಿ, ಅನಿವಾರ್ಯ ಲೀವ್ ಸಿಗಲಿಲ್ಲ ಅಂದ್ರೆ ಇದೇ ಆಗುತ್ತೆ. 2 ಕಡೆ ಹ್ಯಾಂಡಲ್ ಮಾಡಬೇಕಲ್ಲ, ಹಂಗಾಗಿ ಇವತ್ತಿಲ್ಲ ಇಲ್ಲಿಗೆ ಏನು ಮಾಡ್ತೀನಿ. ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್. The next day. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಆಫ್ಟರ್ನೂನ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಮಸ್ತ್ ಇರ್ಕೋತೀವಿ ನೋಡ್ರಿ. ಇವತ್ತು ನೋಡಿ ಮಧ್ಯಾಹ್ನ ಟೈಮ್ ಒಂದು 3 ಗಂಟೆಗೆ ಅದ. ಇವತ್ತು ಮಾರ್ನಿಂಗ್ ಡ್ಯೂಟಿಗೆ ಹೋಗಿ ಬಂದೆ ಆ್ಯಸ್ ಯೂಸಲ್ಲ. ನೆಕ್ಸ್ಟ್ ನೋಡಿ ಫೈನಲಿ ಇವತ್ತು ಬೋರಮ್ಮನ ಮಾಡೋದು ಮುಗೀತು ನೋಡ್ರಿ. 3 ದಿನದಿಂದ ಮನೆ ಕ್ಲೀನಿಂಗ್ ಅದು ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು. ಇವತ್ತು ಫೈನಲಿ ಬೆಳಗ್ಗೆ 4 ಗಂಟೆಗೆ ಅಷ್ಟಿಗೆ ಎದ್ದು ರಾತ್ರಿ ಎಲ್ಲ ಪರಿಸಿ ಕಸ ಹೊಡೆದು ಮಲ್ಕೊಂಡಿದ್ದೆ ನೋಡ್ರಿ. ಬೆಳಗ್ಗೆ ಜಲ್ದಿ ಎದ್ದು ಕಸ ಪರಿಸಿ ಮಾಡಿ ದೇವ್ರ ಪೂಜೆನೂ ಮಾಡಿದೆ. ಅದೇನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ನೋಡ್ರಿ, ಯಾಕಂದ್ರೆ ಅರ್ಜೆಂಟ್ ಒಳಗೆ ಡ್ಯೂಟಿಗೆ ಹೋಗುವ ಅವಸರ ಮತ್ತು ಕೆಲಸ ಇರುವಾಗ ಏನೋ ಬ್ಲಾಗ್ ಮಾಡಿಲ್ಲ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆನೇ ಎದ್ಬಿಟ್ಟು ದೇವ್ರ ಪೂಜೆ ಮಾಡಿ ಫಸ್ಟ್ ಇರೋನ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಬೋರಮ್ಮನ ಪೂಜೆ ಮಾಡಿ ನೋಡ್ರಿ. ಈ ಥರ ಆ್ಯಕ್ಚುಲಿ ಮರ ಇಟ್ಟು ಮರದೊಳಗೆ ಮೂಡ್ತಿದ್ರು ನೋಡ್ರಿ. ಮರದೊಳಗೆ ಉಡಿ ತುಂಬಬೇಕು ಚಲೋ ಅಂತ ಹಂಗೆ ಮಾಡ್ಬೇಕಂದೆ. ಸ್ವಲ್ಪ ಯಾಕೋ ಮರ ಅದು ಜಾಗ ಅಷ್ಟು ಇದು ಅನಿಸ್ಲಿಲ್ಲ ನನಗೆ, ಸಣ್ಣದು ಅನ್ಸಾಕತ್ತು. ಅದಕ್ಕೆ ಅಷ್ಟೇ ಮಾಡಿಬಿಟ್ಟೆ ನೋಡ್ರಿ, ನಿಂದ್ರಿಸಿ ಮಾಡಿದೆ. ಹಿಂಗಾಗೈತೆ ನೋಡ್ರಿ ಬೋರಮ್ಮನ ಪೂಜೆ. ನಮ್ಮ ಕಡೆ ಹಿಂಗೆ ಮಾಡ್ತೀವಿ, ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿರಿ. ಏನಾದ್ರು ಚೇಂಜಸ್ ಇತ್ತು ಅಂದ್ರೆ. ಅಲ್ಲೇನು ನಾವು ಊರಿಂದ ತಂದಿರ್ತಾರಲ್ಲ ಅಲ್ಲೆಲ್ಲನೂ ಶ್ರೀಶೈಲಿಂದ ತಂದಿದ್ದೆಲ್ಲನೂ ಹಿಂಗೆ ದೇವ್ರ ಮುಂದಿಟ್ಟು ಪೂಜೆ ಮಾಡ್ತೀವಿ ನೋಡ್ರಿ. ಎಲ್ಲನೂ ಏನೇ ತರಲಿ ತಂದು ಈ ಥರ ಪೂಜೆ ಮಾಡಿ ಇದು ಮಾಡಿರ್ತೀವಿ. ಈ ಕಡೆ ದೇವ್ರ ಪೂಜೆನೂ ಮಾಡಿದ್ದೆ ಜಗಲಿ ಮ್ಯಾಗಿಂದು. ಇದಿಷ್ಟು ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿ ಕೆಳಗಿನ ಪೂಜೆ ಮಾಡಿದ್ದೆ. ಎಲ್ಲ ನಾನು ಡ್ಯೂಟಿಗೆ ಹೋಗ್ಬಿಡ್ತಾರೆ, ಮಂಗಳಾರತಿ ಅದು ಮಾಡ್ಯಾರ ನೋಡ್ರಿ. ಮಾಡಿ ಕೆಳಗೆ ಮುತ್ತೈದೆಯರು ಉಣ್ಸಾಕತ್ತಾರ. ನಾ ಈಗ ಜಸ್ಟ್ ಬಂದೀನಿ ಡ್ಯೂಟಿಯಿಂದ. ಹಾಗೆ ನೋಡ್ರಿ ಇವತ್ತು ಇನ್ನೊಂದು ಕೆಲಸ ಐತಿ. ಏನಂದರೆ ನಮ್ಮ ಶ್ರೇಷ್ಠ ಪುಟ್ಟಿ, ನಮ್ಮ ತಂಗಿ ಗೊತ್ತಲ್ಲ ನಿಮ್ಗೆ, ಸುರಂದ ಶ್ರೇಷ್ಠ ಪುಟ್ಟಿದ್ದು ನಾಳೆ ಐತಿ ಜಡಿ ತೆಗಿದೈತಿ ನೋಡ್ರಿ. ಈಗ ತಿರುಗಿ ಎಷ್ಟು 11 ಏನೋ ಐತಿ. ಅದಕ್ಕೆ ಈಗ ಜಡಿ ತೆಗಿದೈತಿ ನೋಡ್ರಿ. ಇವತ್ತು ನಾಳೆ ಬಾ ಅಂತ ಅದ್ರಾಗ ಲೀವ್ ಸಿಗಲಾಗೈತಿ. ಗುದ್ದಾಡ್ಬಿಟ್ಟೆ ನೋಡ್ರಿ ಲೀವ್ ಸಂಬಂಧ ಸರಿಗೆ ರಿಕ್ವೆಸ್ಟ್ ಮಾಡಿ ಲೀವ್ ಕೊಡಲಿಲ್ಲ. ಜಸ್ಟ್ ಎಕ್ಸ್ಚೇಂಜ್ ಮಾಡಿ ನೋಡ್ರಿ. ನಾನು ಡ್ಯೂಟಿ ಬೇರೆದವ್ರಿಗೆ ಹಚ್ಬಿಟ್ಟು ಹೊಡ್ಬೇಕತ್ತೇಕ್ರಿ. ಹಂಗೆ ಮಾಡಿ ಗುದ್ದಾಡಿ ನೋಡ್ರಿ ಅರ್ಧ ತಾಸು ಲೀವ್ ಸಂಬಂಧ ಸರ್ ಕಡೆ ಎಕ್ಸ್ಕ್ಯೂಸ್ ಕೇಳ್ಕೊಂಡು ಹಂಗೆ ಮಾಡಿ ಫೈನಲಿ ಅದನ್ನು ಡ್ಯೂಟಿ ಅಡ್ಜಸ್ಟ್ ಮಾಡಿಬಿಟ್ಟೆ ಬಂದೆ ನೋಡ್ರಿ. ನಾಳೆ 1 ಡೇ ಲೀವ್ ಅಂತ. ಲೀವ್ ಅಂದ್ರೆ ಲೀವ್ ಅಲ್ಲ, ಜಸ್ಟ್ ನಾನು ಡ್ಯೂಟಿ ಇನ್ನೊಬ್ರಿಗೆ ಹಚ್ಚಿ ಅವ್ರಿಗೆ ನಾ ಪೇ ಮಾಡೋದು. ಅದಕ್ಕೆ ಹೇಳ್ಕೊಂಡು ಬಂದೀನಿ. ಅದಕ್ಕೆ ಇವತ್ತು ಈವ್ನಿಂಗ್ ತನಕ ಬೆಳಿಗ್ಗೆ ಹೋಗ್ಬೇಕಂತ ಮೇಡಮ್. ಇಲ್ಲಿಂದ ಫಸ್ಟ್ ಬಾಗೇವಾಡಿ ಹೋಗ್ತೀವಿ. ಹೋಗುವಾಗ ಸ್ವಲ್ಪ ಅಕ್ಕಿ ಶ್ರೇಷ್ಠ ಪುಟ್ಟಿಗೆ ಫ್ರಾಕ್ ಅದೆಲ್ಲ ತೊಗೋಬೇಕಲ್ಲ, ತೊಗೊಂಡು ನೆಕ್ಸ್ಟ್ ಊರಿಗೆ ಹೋಗಿ ಊರಿಂದ ನಮ್ಮ ಆಶಾ, ದಿವ್ಯಾ, ನಾನು ಮತ್ತು ಶೋಭಾಕ ಅದು ಕೂಡಿ ಬೆಳಿಗ್ಗೆ ಹೋಗ್ತೀವಿ. ನಾಳೆ ಬೆಳಗ್ಗೆ ಅಲ್ಲೇ ಅವ್ರ ಊರಾಗೆ ನೋಡ್ರಿ ಜಡಿ ತೆಗಿತೀವಿ ಅಂತ. ಬರೀ ಏನೆಲ್ಲ ಆಗುತ್ತೆ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಅಂತ. ಇನ್ನೇ ಬಂದ ನೋಡ್ರಿ ಊಟ ಮಾಡಿ ಬಂದಂತ. ಹೋಳಿಗೆ ಊಟ ಮಾಡಿ ಬಂದು ಎಷ್ಟು ಹೋಳಿಗೆ ತಿಂದೆಪ್ಪು? ಹಾಂ, ನೀ ಏನು ಆಡ್ತಿದ್ದಿ? ಒಂದು ತಿನ್ನೋದ್ರಾಗ ಗಿರಗಡಾಗಿರ್ತಿದ್ದಿ. ಇವತ್ತು ನೋಡ್ರಿ ನಮ್ಮ ಚಿನ್ನಂದ ವೆಕೇಶನ್ಗೆ ಹೋಗಿದ್ದ. ವೆಕೇಶನ್ ಅಡ್ಮಿಷನ್ ಮಾಡಿದ್ವಲ್ಲ. ಹೆಂಗಿತ್ತಪ್ಪಿ ಸ್ಕೂಲ್? ಮಸ್ತಿತ್ತು, ಇಷ್ಟ ಆಯಿತು. ಏನು ಹೇಳ್ಕೊಟ್ಟು ಇವತ್ತು ಸ್ಕೂಲ್ನಾಗ? ಇವತ್ತು ಏನು ಹೇಳ್ಕೊಟ್ಟು ಸ್ಕೂಲ್ನಾಗ? ಹೋಮ್ವರ್ಕ್ ಏನಾಗ ಕೊಟ್ಟ ತೋರಿಸು. ಬ್ಯಾಗ್ ಎಲ್ಲ ತೊಗೊಂಡು ರೆಡಿ ಆಗಿದೆ ನೋಡ್ರಿ. ಟೈಮ್ ಎಷ್ಟು 7 ಗಂಟೆ ಆಯಿತು. ಲೇಟೇ ಆಯಿತು ಹೋಗ್ಬೇಕಂದ್ರೆ. ಅವು ಸ್ವಲ್ಪ ಡ್ರೆಸ್ ತೊಗೊಂಬಂದಿವಿ ಶ್ರೇಷ್ಠ ಆಗೋದು. ಇನ್ನೊಂದು 2 ಜೊತೆ ತೊಗೋಬೇಕು ನೋಡ್ರಿ. ಗಾಂಚೋಕಿಗೆ ಹೋಗಿ ಅಲ್ಲೆಷ್ಟು ತೊಗೊಂಡು ಆ ಕಡೆ ಬಸ್ ಸ್ಟ್ಯಾಂಡಿಗೆ ಹೋಗಿ ನೋಡ್ರಿ. ಹೋದ್ರೆ ಇವತ್ತೇ ಹೋಗ್ತೀವಿ, ಇಲ್ಲಿಕ ನಾಳೆ ಹೋಗ್ಬಿಡ್ತೀವಿ. ಯಾಕಂದ್ರೆ ಇಲ್ಲೇ 7 ಆಯಿತು. ಬಾಗೇವಾಡಿಗೆ ಹೋಗೋರು 8-8:30 ಆಗುತ್ತೆ. ಬರೀ ಹೋಗುತ್ತೆ. ನೀವು ಬಿಡಾಕೆ ಬರ್ತಾನೆ ನೋಡಿ ಧನುಷ್. ಬಸ್ ಸ್ಟ್ಯಾಂಡಾಗ ಬಂದು ಕೂತಿ ನೋಡ್ರಿ. ಟೈಮ್ ಎಷ್ಟು 7:30 ಆಗೈತಿ. ಇನ್ನೂ ಒಂದು ಬಸ್ ಬರಲಾಗೈತಿ. ಸ್ವಲ್ಪ ಮಾರ್ಕೆಟ್ನಾಗ ಶ್ರೇಷ್ಠ ಡ್ರೆಸ್ ತೊಗೊಳಕ್ಕೆ ಹೋದ್ವಿ, ಲೇಟ್ ಆಗ್ಬಿಡ್ತು. ಹಂಗಾಗಿ ಬಂದು ಕೂತಿ ನೋಡ್ರಿ. ನಾವು ಒಂದು ಬಸ್ ಇಲ್ಲ. ಬಸ್ ಸ್ಟ್ಯಾಂಡ್ ವೇಟ್ ಮಾಡ್ಕೊಂಡು ಕೂತೀನಿ, ಹೋಗ್ಬೇಕಿನಿ. ಯಾವಾಗಲೂ ಬಸ್ ಇರ್ತಿದ್ದು, ಯಾಕೋ ಇವತ್ತೇ ಇಲ್ಲೇ ಇಲ್ಲ. ಬಾಗೇವಾಡಿಗೆ ಬಂದು ಇಳಿದೆ ನೋಡ್ರಿ. ಟೈಮ್ ನೋಡ್ರಿ ಇವತ್ತು ಭಾಳ ಟೈಮ್ ಆಯ್ತು. 10 ಗಂಟೆ ಆಯ್ತು ನೋಡ್ರಿ ಟೈಮ್.
ಅನ್ನ ಬರ್ತೀನಿ ಅಂದ್ರೆ ಅದಕ್ಕೆ ವೆಯ್ಟ್ ಮಾಡತ್ತೀನಿ. ಫಸ್ಟ್ ಟೈಮ್ ನೋಡ್ರಿ ಭಾಳ ಲೇಟಾಗಿ ಬಂದಿದ್ದು. ನಾವು ಅನ್ನ ಬರ್ತೀನಂದ ಈಗ ವೀರೇಶ್ ಬಂದ ನೋಡ್ರಿ. ಇವಾಗ ಗಾಡಿ ಕಲ್ತ್ಬಿಟ್ಟಾನ. ಈಗ ನಾವು ಅನ್ನ ಚಲೋ ಆಗೈತಿ, ಬರೀ ಇವನಿಗೆ ಕಳ್ಸಕತ್ತಾನ. ಆರಾಮದ್ರಿ? ಟೈಮ್ ಆಗ್ಬಿಡ್ತು ನೋಡ್ರಿ, ಏನು ಮಾಡ್ಬೇಕು. ಬಸ್ ದೀಡ್ ತಾಸು ಕೂತೀನಿ ಬಸ್ ಸ್ಟ್ಯಾಂಡ್ನಾಗ. ಇವತ್ತು ಬರ್ತಾವ ಅಂತ ಹೇಳಿ ಮಾರ್ಕೆಟಿಗೆ ಹೋಗಿ ಎಲ್ಲ ಅರ್ಬಿ ತೊಗೊಂಡು ಮತ್ತೆ ಹೊಳ್ಳಿ ಬಸ್ಸಿಗೆ ಹುಡ್ಕ್ಯಾಡ್ಕೊಂಬರ್ಬೇಕಾರೆ ಒಂದೂವರೆ ತಾಸು ಬರೀ ಬಸ್ ಸ್ಟ್ಯಾಂಡಾಗೆ ಕೂತೀನಿ, ಸಿಗಲಿಲ್ಲ. ಏನು ಮಾಡೋದು, ಜಸ್ಟ್ ಬಂದುಬಿಟ್ಟಿದೆ ನೋಡ್ರಿ. 10 ಗಂಟೆ ಆಯಿತು ಬರ್ಬೇಕಾದ್ರೆ. ನೋಡ್ರಿ ಅವು ಶ್ರೇಷ್ಠಾಗಿ ಯಾವ ತಂದೆ ಡ್ರೆಸ್ ಅಲ್ಲಿ ಗಡ್ಬಡ ತೋರ್ಸೋಕ್ಕಾಗಿಲ್ಲ, ಅದಕ್ಕೆ ತೋರ್ಸಾಕತ್ತಿ ನೋಡ್ರಿ ಯಾವ ತಂದೆ ಯಾವತ್ತಿ. ಇದ್ರಾಗ ಯಾರಿಗೆ ಯಾವ್ದು ಇಷ್ಟ ಆಗೋದು ಅದು ಚಾಯ್ಸ್ ಮಾಡ್ಕೊಂಡು ನಮ್ಮ ಶ್ರೇಷ್ಠ ಕೊಡೋದು. ಇದು ಫಸ್ಟ್ ಒಂದು ಮಿಡಿ ಐತೆ ನೋಡ್ರಿ. ಇದು ನೆಕ್ಕಿಗೆ ಬರ್ತದೆ, ಇದು ಟೈಪ್ ಇಲಾಸ್ಟಿಕ್ ಬರ್ತದೆ. ಇದು ಫಸ್ಟ್ ಒಂದು ಡ್ರೆಸ್. ನೆಕ್ಸ್ಟ್ ಇದೊಂದು ಐತಿ, ಡಂಗ್ರಿ ಐತಿ ನೋಡ್ರಿ. ಇದು ಡಂಗ್ರಿ ಐತಿ, ಇದೊಂಥರ ಇಲ್ಲ ತೊಗೊಂಡಿನಿ. ಇದ್ರೊಳಗೆ ಪ್ಲೇನ್ ವೈಟ್ ಟಿ ಶರ್ಟ್ ಐತಿ, ಸಾಫ್ಟ್ ಐತಿ, ಬಟ್ ಪಟ್ಟಿ ಐತಿ. ಮತ್ತು ಮ್ಯಾಗ್ ಈ ಥರ ಬರ್ತದೆ ಡಂಗ್ರಿ. ಇದು ಈ ಥರ ಐತಿ. ಥರ್ಡ್ ಒನ್ ಇದೊಂದು ಸ್ವಲ್ಪ ಸಿಂಪಲ್ ಆಗಿ ಐತಿ, ಬಟ್ ಲುಕ್ ಐತಿ, ಅಟ್ರಾಕ್ಷನ್ ಆಗ್ತದೆ, ಸಾಫ್ಟು ಐತಿ, ಡೆಲಿ ವೇರ್ ಮಾಡ್ಬೋದು ಅಕ್ಕಿ ಅಂತೇಳಿ. ಇದೊಂದು ಥರ್ಡ್. ಇದು ಫ್ರಾಕ್ ಐತಿ ನೋಡಿ, ಫ್ರಾಕ್ ವಿತ್ ಶಾರ್ಟ್ಸ್ ಐತಿ. ಥರ್ಡ್ ಒನ್. ಇದು ಲಾಸ್ಟ್ ಫೋರ್ತ್ ಒನ್ ನೋಡಿರಿ. ಎಲ್ಲದಕ್ಕಿಂತ ರಿಜ್ನೇಬಲ್ ಗ್ರ್ಯಾಂಡ್ ಅಂದ್ರೆ ಇದೆ. ಇದು ಜೀನ್ಸ್ ಜಾಕೆಟ್ ಐತಿ, ಇದು 2 ಇಯರ್ ತನಕ ಹಾಕೋಬೋದು. ಹಂಗಾಗಿ ಇದೊಂಥರ ಬೇರೆ ಇಲ್ಲತ್ತಿ ಹಾಕೋತೀನಿ. ವಿತ್ ಪ್ಯಾಂಟ್ ಐತಿ ನೋಡ್ರಿ. ಇದು ಪ್ಯಾಂಟ್ ಟಾಪ್ ಹಾಕಿ ಯಾವ ಚಂದ ಐತಿ ಕಮೆಂಟ್ ಮಾಡಿರಿ. ಡ್ರೆಸ್ ಮೂರೊಳಗೆ ಇದಕ್ಕೆ ಹೇಳ್ರಿ, ಈಗ ಹೇಳ್ರಿ. ಈ ಸಾರಿ ಒಂದು ತೊಗೊಂಡೆ ನೋಡ್ರಿ ನಮ್ಮ ತಂಗಿಗೆ. ಇನ್ನೊಂದು 3 ಸಾರಿ ಬೇರೆ ಕಡೆದವ. ಇದೊಂದು ಸಾರಿ ನಮ್ಮ ಮನೆ ಹತ್ರ ಮಾರ್ತಾರಲ್ಲ ಆಂಟಿಯವರು, ಅವ್ರ ಕಡೆನೇ ತೊಗೊಂಡಿದ್ದು ಸಾರಿ. ಮಸ್ತ್ ಐತೆ ನೋಡ್ರಿ. ಇದು ಪಲ್ಲು ಐತಿ, ಇದು ಒಳಗಿಂದು ಈ ಥರ ಕಲರ್ ಇದ್ದಿದ್ದಿಲ್ಲ ಅಂತ ಇದು ತೊಗೊಂಡು ನೋಡ್ರಿ. ಇದು ರೇಟ್ ಎಷ್ಟೈತಿ ಕಮೆಂಟ್ ಮಾಡಿ ನೋಡ್ರಿ, ನಮ್ಗೆ ಗೆಸ್ ಮಾಡಿರಿ. ಎಲ್ಲ ಬ್ಯಾಗ್ ಅದು ಪ್ಯಾಕ್ ಮಾಡಿರಿ ನೋಡ್ರಿ. ನಾಳೆ ಬೆಳಗ್ಗೆ ಜಲ್ದಿ ಹೋಗ್ಬೇಕಂತೇಳಿ ಡ್ರೆಸ್ಗಳು ನೋಡಿದ್ರಲ್ಲ 3-4 ಡ್ರೆಸ್ ಸಾರಿ ತೊಗೊಂಬಂದ್ವಿ. ಎಲ್ಲ ತಗಡಾತೀವಿ, ಬ್ಯಾಗ್ ಅದು ಪ್ಯಾಕ್ ಮಾಡಿಡಾತೀವಿ. ಮತ್ತು ಬೆಳಗ್ಗೆ ಜಲ್ದಿ ಎದ್ದು ಹೋಗ್ಬೇಕು ನೋಡ್ರಿ. ಕಡೆ ಬರೀ ಈಗ ಟೈಮ್ ನೋಡ್ರಿ ತಿರುಗಿ ಎಷ್ಟು 12 ಗಂಟೆ ಆಗ್ಬತ್ತು. ಈಗ ಏನು ಮಾಡ್ಬಿಡ್ತೀವಿ ನೋಡ್ರಿ. ಇವತ್ತು ನೋಡ್ರಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.